ಮೊದಲಿಗೆ ನೋಡಿ, ಮೈಕ್ರೋ ಫೈನಾನ್ಸ್ ಕಾಟದಿಂದ ಎಷ್ಟೋ ಸಾವು ನೋವುಗಳು ಸಂಭವಿಸಿತು. ಇದಕ್ಕೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಪವರ್ ಟಿವಿ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ನಮ್ಮ ವಿಸ್ತೃತ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಈ ಪೆಡಂಭೂತದ ವಿರುದ್ಧ ಸುಗ್ರೀವಾಜ್ಞೆಯ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿದೆ. ಇದಕ್ಕೆ ರಾಜ್ಯ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನೋ ಚೇಂಜ್, ಯಾವುದೇ ಮಾರ್ಪಾಡುಗಳಿಲ್ಲದೆ ಸುಗ್ರೀವಾಜ್ಞೆಗೆ ಒಪ್ಪಿಗೆ ಕೊಟ್ಟಿದೆ. ಇನ್ನು ಮುಂದೆ ಸಾಲ ಕೊಟ್ಟು ಗ್ರಾಹಕರಿಗೆ ಕಿರುಕುಳವನ್ನ ಕೊಟ್ರೆ ಶಿಕ್ಷೆ ಫಿಕ್ಸ್ ಆಗುತ್ತೆ. ಇದು ಪವರ್ ಟಿವಿ ವಿಸ್ತೃತ ವರದಿಯ ಬಿಗ್ ಇಂಪ್ಯಾಕ್ಟ್. ಫೈನಾನ್ಸ್ ಕಿರುಕುಳದ ಬಗ್ಗೆ ಪವರ್ ಟಿವಿ ನಿರಂತರವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ನೊಂದವರ ಪರ ನಿಂತಿತ್ತು. ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮನೆ ಮುಂದೆ ಬಂದು ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಇದನ್ನ ಸರ್ಕಾರಕ್ಕೆ ಮುಟ್ಟಿಸಿ ಸರ್ಕಾರದ ಗಮನಕ್ಕೂ ತಂದು ಮಧ್ಯ ಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿ ಪವರ್ಫುಲ್ ವರದಿಯನ್ನು ಬಿತ್ತರಿಸಿತ್ತು. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಸಚಿವ ಸಂಪುಟದಲ್ಲೂ ಕೂಡ ಸುಗ್ರೀವಾಜ್ಞೆಗೆ ಅಸ್ತು ಅನ್ನಲಾಗಿದೆ. ಸಾವು ನೋವುಗಳು ಅಪಾರ ಪ್ರಮಾಣದಲ್ಲಾಗಿತ್ತು. ವಿಷ ಸೇವಿಸಿ ಜೊತೆಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ಗಮನಿಸಿದ್ರಿ. ಎಷ್ಟೋ ಜನ ಮನೆ ಕಳ್ಕೊಂಡಿದ್ದಾರೆ, ಮನೆಯಿಂದ ಹೊರಗಾಕಿದ್ದಾರೆ. ಬಾಣಂತಿ ಅಂತ ನೋಡ್ದೇನೆ ಅವರನ್ನು ಕೂಡ ಹೊರಗಾಕಿದ್ದಾರೆ. ಅವರ ಗೋಳು ಹೇಳತ್ತೀರದ್ದು. ನೊಂದವರ ಪರ ಪವರ್ ಟಿವಿ ಇತ್ತು. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್. ಈಗ ಮೈಕ್ರೋ ಫೈನಾನ್ಸ್ ಕಡಿವಾಣಕ್ಕೆ ಸುಗ್ರೀವಾಜ್ಞೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪರಮಾಧಿಕಾರಕ್ಕೆ ಬಿಟ್ಟ ಕ್ಯಾಬಿನೆಟ್, ಅಂದ್ರೆ ಕ್ಯಾಬಿನೆಟ್ ಸಿಎಂ ಅವರ ಪರಮಾಧಿಕಾರಕ್ಕೆ ಬಿಟ್ಟಿದೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಒಂದು ಮಹತ್ವದ ಮೀಟಿಂಗ್ ಆಗುತ್ತೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ. ಆ ಮೀಟಿಂಗ್ ನಲ್ಲಿ ಹಲವು ಸಚಿವರು ಇರ್ತಾರೆ, ಅಧಿಕಾರಿಗಳಿರ್ತಾರೆ. ತಾಂತ್ರಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಈ ಸಾಲ ವಸೂಲಾತಿಯ ಬಗ್ಗೆ ಸಭೆ ಬಳಿಕ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿರುವುದು. ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಅಮಾನವೀಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ RBI ಜೊತೆಗೆ ಸಂಬಂಧಪಟ್ಟ ಇಲಾಖೆಗಳ ಮುಖ್ಯಸ್ಥರೆಲ್ಲರೂ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿರ್ತಾರೆ. ಅಂದರೆ ಈ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹೇಗಿರಬೇಕು ಅನ್ನೋದರ ಬಗ್ಗೆ ಚರ್ಚೆ. ಸೊ ಇನ್ನೊಂದು ಸಭೆ ಮಾಡಿ ಸುಗ್ರೀವಾಜ್ಞೆಯ ಬಗ್ಗೆ ಅಂತಿಮಗೊಳಿಸಲಿಕ್ಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಕ್ಯಾಬಿನೆಟ್ ಮೀಟಿಂಗ್ ಆಯ್ತಲ್ಲ, ಅದಾದ್ಮೇಲೆ ಸಚಿವ HK ಪಾಟೀಲ್ ಅವರು ಬಂದು ಮಾತನಾಡಿದ್ರು ಸುಗ್ರೀವಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆಗೆ ಅಸ್ತು ಅಂತ ಆಯ್ತು. ಈಗ ಸಿಎಂ ಅವ್ರ ಬಳಿ ಇದೆ, ಪರಮಾಧಿಕಾರವನ್ನ ಬಳಸಬಹುದು. ಈಗ ಕೊನೆಯ ಹಂತದ ಮೀಟಿಂಗ್ ನಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಮೀಟಿಂಗ್ ನಲ್ಲಿ ಯಾರ್ಯಾರು ಇರ್ತಾರೆ? ಶರತ್, ಇಲ್ಲಿ ಸಾಕಷ್ಟು ತಾಂತ್ರಿಕವಾಗಿರ್ತಕ್ಕಂಥ ಸಮಸ್ಯೆಗಳಿದೆ. ಇದಕ್ಕೋಸ್ಕರನೇ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಗ್ರೀವೆನ್ಸ್ ಬಿಲ್ ಏನಿತ್ತು ಅದು ಸುಗ್ರೀವಾಜ್ಞೆ ರೂಪಕ್ಕೆ ಬಂದಿಲ್ಲ. ಹೀಗಾಗಿ ಸಿಎಂ ಮತ್ತೊಂದು ಬಾರಿ ಈ ಒಂದು ಸಂಬಂಧಪಟ್ಟಾಗೆ ಈ ಸಮಸ್ಯೆಯನ್ನು ಅಟೆಂಡ್ ಮಾಡಲಿಕ್ಕೋಸ್ಕರವಾಗಿ ಸಿಎಂ ಸಿದ್ದರಾಮಯ್ಯ ಸಂಜೆ ಮತ್ತೆ ಸಭೆಯನ್ನು ಕರೆದಿದ್ದಾರೆ. ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಂತ ಹೇಳಿದ್ರೆ, ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ಕಿರುಕುಳ ತಡೆಗೆ ಬಿಲ್ ತರ್ತಾ ಇದ್ದಾರೆ ಅಂತೇಳಿ. ಅಷ್ಟೇ ಅಲ್ಲ, ಯಾಕಂತ ಹೇಳಿದ್ರೆ ಕಿರುಕುಳ ತಡೆ ಆಗ್ಬೇಕಾದ್ರೆ ಏನಾಗಬೇಕು, ಆ ಲೋನನ್ನು ಕಟ್ಟಬೇಕಾಗತ್ತೆ. ಕಟ್ಟೋದು ಎಷ್ಟು ಪ್ರಮಾಣದಲ್ಲಿ ಒಂದು ವಿಚಾರ. ಅದಾದ ಬಳಿಕ ಒಂದು 2-3 ಕೇಸ್ ಸ್ಟಡಿಗಳನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ, ಒಬ್ಬ ಸಾಲ ತೆಗೆದುಕೊಳ್ತಾನೆ, ಅದು ಅನಧಿಕೃತವಾಗಿ ಮೈಕ್ರೋ ಫೈನಾನ್ಸ್ ಅವರು ಎಲ್ಲೂ ಕೂಡ ರಿಜಿಸ್ಟರ್ ಆಗಿರಲಿಲ್ಲ, ಬಾಯಿ ಮೂಲಕವಾಗಿ ಅಥವಾ ಯಾವುದೋ ಒಂದು ಚಿಕ್ಕ ಗ್ಯಾರಂಟಿ ಮೂಲಕವಾಗಿ ಲೋನನ್ನು ತೆಗೆದುಕೊಂಡಿರ್ತಾರೆ. ಅವ್ರು ಲೋನ್ ಕೊಟ್ಟಿರ್ತಾರೆ, ಇವರು ಲೋನ್ ತೆಗೆದುಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ಅಧಿಕೃತವಾಗಿ ಆ ಲೋನು ದಾಖಲಾಗಿರೋದಿಲ್ಲ ಅಥವಾ ಇಲ್ಲಿ ಲೈಸೆನ್ಸ್ ಕೂಡ ತೆಗೆದುಕೊಂಡಿರೋದಿಲ್ಲ. ಹೀಗಾಗಿ ಅಂಥವ್ರು ಲೋನ್ ತಗೊಂಡಿರ್ತಾರೆ. 1.5 ಲಕ್ಷ 2 ಲಕ್ಷ ರೂಪಾಯಿ ಲೋನ್ ತೆಗೆದುಕೊಂಡಿದ್ರೆ ಅದೀಗ 5 ಲಕ್ಷ 6 ಲಕ್ಷ ಆಗಿರುತ್ತೆ. ಅಷ್ಟು ಪ್ರಮಾಣದಲ್ಲಿ ಬಡ್ಡಿ ಹಾಕಿರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಹೀಗಾಗಿ ಅಲ್ಲಿ ಈ ಸಂದರ್ಭದಲ್ಲಿ ಲೆಕ್ಕ ಪ್ರಕಾರ ನೋಡಿದ್ರೆ, ಕಾನೂನು ಪ್ರಕಾರ ನೋಡಿದ್ರೆ 1 ರೂಪಾಯಿ ಕೂಡ ಕಟ್ಟಲಿಕ್ಕೆ ಬರೋದಿಲ್ಲ. ಹೀಗಾಗಿ ಕಾನೂನಾತ್ಮಕವಾಗೂ ಕೂಡ ಆ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅನಧಿಕೃತವಾಗಿದ್ದರೆ ಅವರು ಒತ್ತಡವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಒಂದು ಸೆಟಲ್ಮೆಂಟ್ ಅಂತೇಳಿ ಮಾಡ್ಕೊಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಜನರು ಅಂದರೆ ಸಾಲಗಾರ ತೆಗೆದುಕೊಂಡಿದ್ದು ಹೌದು ಅಥವಾ ಕೊಟ್ಟವನು ಕೊಟ್ಟಿದ್ದು ಕೂಡ ಹೌದು ಅಂತಾದರೆ ಇಲ್ಲಿ ಒಂದು ಕಂಡೀಷನ್ಗಳು ಬರಬೇಕಾಗತ್ತೆ. ಹೀಗಾಗಿ ಒಂದು ಸೆಟಲ್ಮೆಂಟ್ಗಳು ಆಗಬೇಕಾಗುತ್ತೆ. ಹೀಗಾಗಿ 5 ಲಕ್ಷ ರೂಪಾಯಿ ಅಥವಾ 1 ಲಕ್ಷ ರೂಪಾಯಿ ಏನಾದರೂ ಅನಧಿಕೃತವಾಗಿ ತೆಗೆದುಕೊಂಡಿದ್ರೆ ಈಗ ಒಂದು 20-30 ಸಾವಿರ ಕಟ್ಟಿದ್ರೆ ಉದಾಹರಣೆ 70 ಸಾವಿರ ಕಟ್ಟೋದು ಬಾಕಿ ಉಳಿತದೆ. ಹೀಗಾಗಿ ಬಡ್ಡಿ 1-2-3 ಲಕ್ಷ ಬಿದ್ದಿರುತ್ತೆ. ಹೀಗಾಗಿ ಎಷ್ಟು ಸಾಲ ತೆಗೆದುಕೊಂಡಿದ್ದಾರೋ ಅದು ಅರ್ಧನೂ ಅಥವಾ ಕಾಲಾಂಶದಷ್ಟು ಹಣವನ್ನು ಕಟ್ಟರೆ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ, ಬಡ್ಡಿ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಹೀಗಾಗಿ ಇದನ್ನ ಸೆಟಲ್ಮೆಂಟ್ ಅಂತೇಳಿ ತೋರಿಸುವಂಥ ಪ್ರಯತ್ನ
ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಈ ಥರದ ಕಾನೂನುಗಳು ಬರಬೇಕು. ಈ ಥರ ಕಾನೂನುಗಳು ಬಂದರೆ ಮಾತ್ರ ಸಮಸ್ಯೆ ಸಾಲ್ವ್ ಆಗಲಿ ಸಾಧ್ಯ. ನಾವು ಓನ್ಲಿ ಕಿರುಕುಳ ತಡೆ ಮಾಡ್ತೀವಿ, 6 ಗಂಟೆ ಮೇಲೆ ಹೋಗ್ಲಿಕ್ಕಿಲ್ಲ, RBI ಗೈಡ್ಲೈನ್ಸ್ 17% ಬಡ್ಡಿ ಇದೆ ಅಂತ ಹೇಳಿದ್ರೆ ಈ ಸಮಸ್ಯೆ ಸಾಲ್ವ್ ಆಗಲಿ ಸಾಧ್ಯವೂ ಇಲ್ಲ, ಕಿರುಕುಳ ಕೂಡ ನಿಲ್ಲೋದಿಲ್ಲ ಅಂತೇಳಿ ಇಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಅದಾದ ಬಳಿಕ ಅಧಿಕೃತ ಫೈನಾನ್ಸ್ ಸಂಸ್ಥೆ ಒಬ್ಬ ಇರ್ತಾನೆ, ಅವನು 1 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿರ್ತಾನೆ. ಅದು ಬಡ್ಡಿ ಅಂತ ಹೇಳಿದ್ರೆ ಎಗ್ಗಿಲ್ದೆ ಬಡ್ಡಿ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧಿಕೃತ ಅಂತ ಹೇಳಿದಾಗ ಒಂದು 2-3 ಲಕ್ಷ ಆಗಿರುತ್ತೆ. ಹೀಗಾಗಿ ಆತ 2-3 ಲಕ್ಷ ಆಗಿದ್ರು ಕೂಡ ಸುಸ್ತಿದಾರ ಆಗ್ತಾನೆ, ಅವನಿಗೆ ಸಾಲ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆಗುತ್ತೆ. ಹಾಗಾಗಿ 1 ಟೈಮ್ ಸೆಟ್ಲ್ಮೆಂಟ್ಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. 1 ಟೈಮ್ ಸೆಟ್ಲ್ಮೆಂಟ್ ಎಷ್ಟು ಮಾಡಬೇಕು? ಆತ 1 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ರೆ ಈಗ 50,000 ರೂಪಾಯಿ ಕಟ್ಟಿದ್ರೆ ಹೀಗಾಗಿ ಇನ್ನು 50,000 ರೂಪಾಯಿ ಕಟ್ಟಬೇಕಾ ಅಥವಾ ಇನ್ನು 1 ಲಕ್ಷ ರೂಪಾಯಿ ಕಟ್ಟು ಅರ್ಧ ಯಾಕಂತ ಹೇಳಿದ್ರೆ ಈಗ ಒಟ್ಟಾರೆ ಆಗಿ ಸಾಲ ಮತ್ತು ಬಡ್ಡಿ ಎರಡು ಸೇರಿದ್ರೆ ಒಟ್ಟಾರೆ 3 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರೆ ಆತ 2 ಲಕ್ಷ ರೂಪಾಯಿ ಕಟ್ಟಿ ಸಾಕಾಗುತ್ತಾ? 3 ಲಕ್ಷ ಪೂರ್ತಿ ಕಟ್ಟಬೇಕಾ ಅಥವಾ 1 ಲಕ್ಷ ರೂಪಾಯಿ ಪ್ರಿನ್ಸಿಪಲ್ ಮಾತ್ರ ಕಟ್ಟಿ ಸಾಕಾಗುತ್ತೆ ಅಂತೇಳಿ ದೊಡ್ಡ ಚರ್ಚೆ ಆಗಬೇಕಾಗುತ್ತೆ. ಅದಾದ ನಂತರ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ಇದನ್ನು ಹೊಣೆಗಾರಿಕೆಯನ್ನು ಯಾರು ಹೊರಬೇಕು? ಪೊಲೀಸ್ನವರು ಈ ಸಂಬಂಧಪಟ್ಟಂತೆ ನ್ಯಾಯ ಕೊಡಿಸಿ ಸಾಧ್ಯ ಆಗೋದಿಲ್ಲ. ಪೊಲೀಸ್ ಠಾಣೆಗೆ ದೂರು ಕೊಡೋದು ಈ ಥರ ಸಂಬಂಧಪಟ್ಟಾಗೆ ಮಾಡಿದ್ರೆ ಆಗೋದಿಲ್ಲ. ಅಧಿಕಾರಿ ಮಟ್ಟದಲ್ಲಿ ಸಮಸ್ಯೆ ಸಾಲ್ವ್ ಆಗಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಯಾವ ಅಥಾರಿಟಿಗಳು ಬರುತ್ತೆ ಅನ್ನುವಂಥ ವಿಚಾರಗಳು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಅಥಾರಿಟಿಗಳ ಪ್ರಶ್ನೆಯನ್ನು ಗಮನಿಸಿದಾಗ ಯಾರು ಕೊಡಬೇಕು? ಒಂದು ಚಾನಲ್ ಅಂತ ಹೇಳಿದ್ರೆ ಕಂದಾಯ ಇಲಾಖೆ ತಹಶೀಲ್ದಾರ್ ಇದ್ದಾರೆ, AC ಇದ್ದಾರೆ, ಅದಾದ ನಂತರ ADC DC-ಗಳಿದ್ದಾರೆ. ಈ ಚಾನಲ್ ಹತ್ರ ಹೋಗಬೇಕು ಅನ್ನೋದು ಒಂದು ವಿಚಾರ ಚರ್ಚೆಗಳಾಗ್ತಾ ಇದೆ. ಅದಾದ ನಂತರವಾಗಿ ಸಹಕಾರಿ ಇಲಾಖೆಯಲ್ಲಿ ಸಹಕಾರಿ ಇಲಾಖೆಯ ಅಧಿಕಾರಿಗಳು ಮೊದಲನೇದಾಗಿ ನಾವು ನೋಡೋದಾದ್ರೆ ಅಸಿಸ್ಟೆಂಟ್ ರಿಜಿಸ್ಟರ್ ಇರ್ತಾರೆ, ಅದು ತಾಲೂಕು ಮಟ್ಟದಲ್ಲಿ. ಅದಾದ ನಂತರ ರಿಜಿಸ್ಟರ್ ಇರ್ತಾರೆ. ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಜಾಯಿಂಟ್ ರಿಜಿಸ್ಟರ್ ಅಂತ ಹೇಳಿ ಇರ್ತಾರೆ. ಇವರ ಮೂಲಕವಾಗಿ ಸಮಸ್ಯೆನ ಒಂಬುಡೆನ್ಸ್ ಅಂದ್ರೆ ಈ ಮೇಲ್ವಿಚಾರಣೆ ಯಾರು ಮಾಡಬೇಕು ಅಂತ ಪ್ರಶ್ನೆ. ಪೊಲೀಸ್ನವ್ರು ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಕಾಯ್ದೆಯಲ್ಲಿ ಯಾರನ್ನ ಇಲ್ಲಿ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ನಿಯೋಜನೆ ಮಾಡಬೇಕು ಅಂತೇಳಿ ಒಂದು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಬೇಕಾ ಅಥವಾ ಕಂದಾಯ ಇಲಾಖೆ ತಹಶೀಲ್ದಾರರು DC-ಗಳನ್ನು ಮಾಡಬೇಕಾ ಅಥವಾ ರಿಜಿಸ್ಟರ್ ಮಟ್ಟದ ಅಧಿಕಾರಿಗಳು ಇರ್ತಾರೆ ಸಹಕಾರಿ ಇಲಾಖೆ, ಈ ಸಹಕಾರಿ ಇಲಾಖೆ ಅಧಿಕಾರಿಗಳು ಮಾಡಬೇಕು ಅನ್ನೋ ಚರ್ಚೆಗಳು. ಹೀಗಾಗಿ ಸಹಕಾರಿ ಅಥವಾ ಕಂದಾಯ ಇಲಾಖೆ ಸಭೆ ಆದರೂ ಕೂಡ ಈ ಕಾಯ್ದೆ ಸಂಬಂಧಪಟ್ಟಂತ ಸಭೆಗಳಾಗಿರೋದಿಲ್ಲ. ಹೀಗಾಗಿ ಇಲ್ಲಿ ಸವಿವರವಾಗಿ ರೆಸ್ಪಾನ್ಸ್ಗಳು ನೋಡೋದಾದ್ರೆ ಕಂದಾಯ ಇಲಾಖೆ ಅದೇ ರೀತಿ ಸಹಕಾರಿ ಇಲಾಖೆಯಿಂದ ಅಷ್ಟು ರೆಸ್ಪಾನ್ಸ್ಗಳು ಬಂದಿರೋದಿಲ್ಲ. ಗೃಹ ಇಲಾಖೆ ಅದೇ ರೀತಿಯಾಗಿ ಕಾನೂನು ಇಲಾಖೆ ಮಾತ್ರ ಸಭೆಗಳಾಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಅವರಿಬ್ಬರನ್ನು ಕೂಡ ಇನ್ವಾಲ್ವ್ ಮಾಡಬೇಕಾಗುತ್ತೆ. ಹೀಗಾಗಿ ಯಾರಿಗೆ ಹೊಣೆಗಾರಿಕೆಯನ್ನು ಕೊಡಬೇಕು, ಕಾನೂನು ಯಾವತ್ತಾರು ಇರಬೇಕು ಅಂತೇಳಿ ಮತ್ತೊಂದು ಸುತ್ತಿನ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಅಂದ್ಕೊಂಡಿದ್ರು ಕ್ಯಾಬಿನೆಟ್ ಸಭೆ ಬಳಿಕವಾಗಿ ಸುಗ್ರೀವಾಜ್ಞೆ ಬಂದು ಬಿಡುತ್ತೆ ಅಂತೇಳಿ. ಹೀಗಾಗಿ ಆ ಮಟ್ಟಿಗೆ ಸುಗ್ರೀವಾಜ್ಞೆ ಜಾರಿಯಾಗಲಿ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಕಾನೂನು ತೋಡಕ್ಕಾಗಬಾರ್ದು. ಯಾಕಂತ ಹೇಳಿದ್ರೆ ನಾವು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಒಂದು ಟೈಮಲ್ಲಿ ಕೃಷ್ಣಾ ಜಿಲ್ಲೆಯನ್ನು ಗಮನಿಸ್ಕೊಳ್ಬೇಕು. ಹೀಗಾಗಿ ನೂರಾರು ಸಾವು ರಾಜ್ಯದಲ್ಲಿ ಈಗ 7-8 ಸಾವು ಅಥವಾ 15 ಸಾವು ಆಗ್ತಾ ಇದ್ರೆ ಕೃಷ್ಣಾ ಜಿಲ್ಲೆಯಲ್ಲಿ 100 ಸಾವಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಪ್ರಶ್ನೆಗಳು ಬಂದಿತ್ತು, ಸುಗ್ರೀವಾಜ್ಞೆ ಜಾರಿಯಾಗಿತ್ತು. ಈ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಸಂಬಂಧಪಟ್ಟಂತ ಗ್ರೌಂಡ್ ಯಾಕಂತ ಹೇಳಿದ್ರೆ ಕಾನೂನು ತೋಡಕ್ಕೆ ಉದಾಹರಣೆಗೆ ಸುಗ್ರೀವಾಜ್ಞೆ ಇದೆ ಅಂತೇಳಿ ಸಾಲ ಯಾರು ಕಟ್ಟೋದೇ ಬೇಡ ಅಂತೇಳಿ ಒಂದು ಕೊಟ್ಟರು ಕೂಡ ಆಗೋದಿಲ್ಲ. ಹೀಗಾಗಿ ಸವಿವರವಾಗಿ ಕಾನೂನಾತ್ಮಕ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು. ಈ ಚರ್ಚೆ ಮಾಡಲಿಕ್ಕೆ 4 ಗಂಟೆಗೆ CM ಅವರು ಸಭೆ ಮಾಡಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ. ಕಳೆದ ಕೆಲ ದಿವಸಗಳಿಂದ ಏನು ಕಿರು ಸಾಲವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯದ ರೈತರು, ಕಾರ್ಮಿಕರು, ಬೇರೆ ಬೇರೆ ಅತಿ ಚಿಕ್ಕ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಈ ಎಲ್ಲ ಬಡವರ್ಗ ಏನು ಸಾಲ ತೆಗೆದುಕೊತಿದ್ರು, ಆ ಸಾಲ ವಸೂಲಿ ಪ್ರಕ್ರಿಯೆಯೊಳಗೆ ನಡೆದ ಘಟನೆಗಳನ್ನು ನೋಡಿದರೆ ಅತ್ಯಂತ ಗಂಭೀರವಾದ ಹಾಗೂ ಒಪ್ಪದಂಥ ಕ್ರಮ ಆಗ್ತಾ ಇದೆ. ಅದಕ್ಕಾಗಿ ಜನ ಇವತ್ತು ಭಾಳ ತೊಂದರೆಗೆ ಬಂದಿದ್ದಾರೆ. ಅಮಾನವೀಯವಾಗಿ ಸಾಲ ವಸೂಲಿ ಪ್ರಕ್ರಿಯೆ ನಡೆದಿದೆ ಅಂತೇಳಿ ದೂರಿನ ಮೇಲೆ ದೂರು ಬರ್ತಾ ಇವೆ. ಇವತ್ತು